ಇದೇ ಥರ ಡೈಲಿ ಮಾಡೋದ್ರಿಂದ ನಿಮ್ಮ ಮುಖ ತುಂಬ ಸಾಫ್ಟ್ ಆಗುತ್ತೆ, ಮತ್ತು ಪಿಂಪಲ್ಸ್ ಕಲೆ ಎಲ್ಲ ಹೋಗುತ್ತೆ, ಮತ್ತು ಟ್ಯಾನ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ್ದಾಗಿ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ, ಓವರ್ ನೈಟು ತುಂಬ ಗುಳ್ಳೆ ಆಗ್ಬಿಟ್ಟು ಕಲೆ ಆಗಿರೋದಕ್ಕೆ, ಮತ್ತು ವೈಟ್ ಆಗೋದಕ್ಕೆ, ಮತ್ತು ಹೆವಿ ಟ್ಯಾನ್ ಆಗಿದ್ರೆ ಅದನ್ನೆಲ್ಲ ಹೋಗ್ಸೋದಕ್ಕೆ ಟ್ರಿಕ್ ಇದೆ. ಅದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರೋದು ಏನಪ್ಪ ಅಂತಂದರೆ, ಒಂದು ಅಲೋವೆರಾ ಜೆಲ್ಲು, ಮತ್ತೊಂದು ವಿಟಮಿನ್ ಇ ಕ್ಯಾಪ್ಸೂಲು, ಮತ್ತು ಕಾಫಿ ಪೌಡ್ರು. ಮೊದಲನೇದಾಗಿ ಬಂದು ಅಲೋವೆರಾ ಜೆಲ್ ಹಾಕೊತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಸಾಕಿಷ್ಟು. ಆಮೇಲೆ ಬಂದು ಕಾಫಿ ಪೌಡ್ರು. ನ್ಯಾಚುರಲ್ ಅಲೋವೆರಾ ಇದ್ದರೂ ಯೂಸ್ ಮಾಡ್ಬೋದು. ನಾನು ಅಲೋವೆರಾ ಜೆಲ್ನೇ ಹಾಕೊತಾ ಇದ್ದೀನಿ. ಆಮೇಲೆ ಕಾಫಿ ಪೌಡ್ರು. ಈಗ ಇದಕ್ಕೆ ಕಾಫಿ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ವಾ, ನೋಡ್ತಿದ್ದೀರಲ್ವಾ, ಕಾಫಿ ಪೌಡ್ರು ಮತ್ತು ಅಲೋವೆರಾ ಜೆಲ್. ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಜಾಸ್ತಿ ಬೇಕಾದರೂ ಮಾಡಿಕೊಂಡು ಒಂದು 10 ಡೇಸ್ ಬೇಕಿದ್ರೂ ಯೂಸ್ ಮಾಡ್ಬೋದು. ಇಲ್ಲಪ್ಪ ನಾವು ಆವಾಗಲೇ ಮಾಡಿಕೊಂಡು ಆವಾಗಲೇ ಯೂಸ್ ಮಾಡ್ಕೊತೀವಿ ಅನ್ನೋರು ಆಗಬೇಕಿದ್ರೂ ಮಾಡ್ಕೊಬೋದು. ಇಲ್ಲ ಅಷ್ಟೊಂದೆಲ್ಲ ನಮಗೆ ಟೈಮ್ ಇಲ್ಲ, ಒಂದೇ ಸತಿ ಮಾಡಿಬಿಟ್ಟು ಒಂದು 10 ಡೇಸ್ವರೆಗೂ ಯೂಸ್ ಮಾಡೋಣ ಅನ್ನೋರು ಬೇಕಿದ್ರೂ ಯೂಸ್ ಮಾಡ್ಬೋದು. ನೋಡಿದ್ರಲ್ವ, ಈ ಥರ ಆಗಬೇಕು. ಈಗ ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ ಯೂಸ್ ಮಾಡ್ತಾ ಇದ್ದೀನಿ, ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಈಗ ವಿಟಮಿನ್ ಇ ಆ್ಯಡ್ ಮಾಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಥರ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಸೈಡಲ್ಲಿ ಇಟ್ಬಿಟ್ಟು, ಇಷ್ಟರಿಂದನೇ ಏನೂ ಆಗಲ್ಲ. ಒಳ್ಳೆ ಫುಡ್ನ ತಿನ್ನಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಮತ್ತು ತರಕಾರಿ, ಹಣ್ಣು, ಮೊಳಕೆ ಕಾಳು ಇವನ್ನೆಲ್ಲ ತಿನ್ನಬೇಕು. ಆಮೇಲೆ ಆದಷ್ಟು ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿ. ಜಂಕ್ ಫುಡ್ ಎಲ್ಲ ಜಾಸ್ತಿ ತಿನ್ನೋಕೆ ಹೋಗಬೇಡಿ. ಆದಷ್ಟು ರೋಡ್ ಸೈಡ್ ಫುಡ್ನ ತಿನ್ನೋಕೆ ಹೋಗಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ಹಂಗಂತ ತಿನ್ನಲೇಬೇಡಿ ಅಂತ ಹೇಳ್ತಾ ಇಲ್ಲ ನಾನು. ತಿನ್ನಿ, ಇದ್ದಿದ್ರಲ್ಲೂ ಸ್ವಲ್ಪ ಕಡಿಮೆ ತಿನ್ನಿ. ಆದಷ್ಟು ಮನೆಯಲ್ಲೇ ನೀವೇ ಮಾಡಿಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಿ. ನೋಡ್ತಾ ಇದ್ದೀರಲ್ಲ ಹೇಗಾಗಿದೆ ಅಂತ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಈಗ ಇದನ್ನು ಈ ಥರ ಚೆನ್ನಾಗಿ ಅಪ್ಲೈ ಮಾಡಿ. ನೋಡ್ತಾ ಇದ್ದೀರಲ್ಲ, ಈ ಥರ ಚೆನ್ನಾಗಿ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಿ. ಈ ಥರ ಅಪ್ಲೈ ಮಾಡಿಬಿಟ್ಟು ನೈಟೆಲ್ಲ ಬಿಟ್ಟು ಬೆಳಿಗ್ಗೆ ಎದ್ದು ಫೇಸ್ ವಾಶ್ ಮಾಡಿ. ಇದೇ ಥರ ಡೈಲಿ ಮಾಡೋದ್ರಿಂದ ನಿಮ್ಮ ಮುಖ ತುಂಬ ಸಾಫ್ಟ್ ಆಗುತ್ತೆ, ಮತ್ತು ಪಿಂಪಲ್ಸ್ ಕಲೆ ಎಲ್ಲ ಹೋಗುತ್ತೆ, ಮತ್ತು ಟ್ಯಾನ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಆದಷ್ಟು ನ್ಯಾಚುರಲ್ ಅಲೋವೆರಾ ಇದ್ರೇ ಯೂಸ್ ಮಾಡಿ. ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡ್ತಿದ್ದೀರಲ್ವ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವ, ಕೆಂಪು ಕೆಂಪುಗೆ. ಥರ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಒಣಗಕ್ಕೆ ಬಿಟ್ಬಿಟ್ಟು ಆಮೇಲೆ ಮಲಗಿ. ಇಲ್ಲಾಂದರೆ ಎಲ್ಲ ದಿಂಬಿಗೆಲ್ಲ ಅಂಟ್ಕೊಂಬಿಡುತ್ತೆ. ಆಗ ಇರುವೆ ಪರ್ವೆ ಬಂದ್ಬಿಟ್ಟು ನಿಮ್ಮನ್ನೆಲ್ಲ ಕಚ್ಬಿಟ್ಟೆವು. ಮತ್ತೆ ಸಕ್ಕರೆ ಏನು ಹಾಕಿಲ್ಲ ಇರುವೆ ಕಚ್ಚಕ್ಕೆ, ಆದರೂ ಅಂಟುತ್ತಲ್ವ ದಿಂಬಿಗೆಲ್ಲ. ಸುಮ್ಮನೆ ದಿಂಬೆಲ್ಲ ಗಲೀಜಾಗುತ್ತೆ ಅಂತ ಸ್ವಲ್ಪ ಹಾರ್ಕೊಂಡ್ಮೇಲೆ ಮಲಗಿ. ಆಮೇಲೆ ಬೆಳಿಗ್ಗೆ ಎದ್ದು ನಾರ್ಮಲಾಗಿ ತಣ್ಣೀರಲ್ಲೇ ಫೇಸ್ ವಾಶ್ ಮಾಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಎಲ್ಲ ಒಣಕೊಂಡು ಹೋಗಿದೆ ಅಂತ. ಒಂದು 20 ಮಿನಿಟ್ಸ್ ಬಿಟ್ಟಿದ್ದೆ, ಚೆನ್ನಾಗಿ ಒಣಕೊಂಡಿದೆ. ನಿಮಗೆ ತೋರಿಸೋದಕ್ಕೋಸ್ಕರ ನಾನು
ಒಂದು 20 ಮಿನಿಟ್ಸ್ ಬಿಟ್ಟಿದ್ದೆ. ನಾನು ಕೂಡ ನೈಟ್ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ನಿಮಗೆ ತೋರಿಸೋದಕ್ಕೋಸ್ಕರ ಈಗಲೇ ಅಪ್ಲೈ ಮಾಡಿ ಒಂದು 20 ಮಿನಿಟ್ಸ್ ಬಿಟ್ಟು ಒಣಗಿದೆ. ಈಗ ಹೋಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿದ್ರಲ್ವಾ, ಈಗಿನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಎಷ್ಟು ವೈಟ್ ಆಗಿ. ಅಂದರೂ ಕಲೆಗಳು ಸ್ವಲ್ಪ ಇದ್ದಾವೆ, ಇನ್ನೂ ಹೋಗಿಲ್ಲ. ಅಪ್ಲೈ ಮಾಡ್ತಾ ಹೋಗುತ್ತೆ. ಯೂಸ್ ಮಾಡಿ ಎಲ್ಲರೂ. ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಲ್ವಾ? ಮುಖನ ಜಾಸ್ತಿ ಉಜ್ಜಕ್ಕೆಲ್ಲ ಹೋಗಬೇಡಿ, ಸುಮ್ಮನೆ ಸ್ಮೂತಾಗಿ ಹಿಂಗೆ ಒರೆಸ್ಬೇಕು. ಹೊಸ್ದಾಗಿ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.